ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಈ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ವಸುದೇವ ಕುಟುಂಬದಲ್ಲಿ ವಂಶಿಗೆ ಅವರ ಅಜ್ಜಿ ತಾತ ಆಸ್ತಿನೆಲ್ಲ ಅವನ ಹೆಸ್ರಿಗೆ ಬರೀಬೇಕು ಅನ್ನೋ ಆಸೆ ಇರುತ್ತೆ. ಇವನು ಮಗ ಆಗಿರ್ತಾನೆ, ಮಗನಿಗೆ ಪ್ರಳಯಂತಕ ಮಗ, ಇವನು ಸಾಕ್ತಾ ಇರಲ್ಲ, ಏನಿಲ್ಲ, ಇವನಿಗೇನು ಕೊಡಬಾರ್ದು ಅನ್ನೋದು ಅವ್ರ ಇಂಟೆನ್ಷನ್ ಆಗಿರುತ್ತೆ. ಹಾಗಾಗಿ ಇವನಿಗೊಬ್ಬಳು ಮಗಳು ಇರ್ತಾಳೆ, ಆ ಮಗಳನ್ನ ಅವ್ರ ಮನೆಗೆ ಕೊಡಬೇಕು ಅಂತ ಇವನ ಆಸ್ತಿ ಕೈ ಬಿಟ್ಟು ಹೋಗುತ್ತೆ ಅನ್ನೋದು ಒಂದು ದುರಾಸೆ ಇಟ್ಕೊಂಡಿದ್ದಾನೆ. ಆಮೇಲೆ ತಂಗಿ ಕೂಡ ನೋಡಲಿಲ್ಲ, ತಾಯಿ ತಂದೆನೂ ಕೂಡ ನೋಡಲಿಲ್ಲ, ಎಲ್ಲರನ್ನೂ ಆಚೆ ಕಳಿಸಿರ್ತಾನೆ. ತುಂಬ ದೊಡ್ಡದಾಗಿ ಗಲಾಟೆ ಮಾಡಿ ಅಪ್ಪ ಅಮ್ಮನೂ ನೋಡ್ಕೊಳ್ಳಲ್ಲ, ಅವನು ಏನೂ ಮಾಡಿರಲ್ಲ. ಇವಾಗ ಮಾತ್ರ ಮಗಳು ಕೊಡೋ ಸಲುವಾಗಿ ಮನೆಗೆ ಬಂದು ಕೂತಿದ್ದಾನೆ. ಅದಕ್ಕೆ ಅಪ್ಪ ಅಮ್ಮಂಗೆ ಅದು ಸಿಟ್ಟು ಬಂದಿರುತ್ತೆ. ಏನೂ ನೋಡ್ಕೊಳ್ದಿದ್ದನು ಇವಾಗ ಬಂದುಬಿಟ್ಟು ಎಲ್ಲ ಬೇಕು ಅಂತಂದರೆ ಅಂತ ಈಗ ಮದುವೆ ಮಾಡ್ಕೋ ಬೇಗ ಅಂತ ಕೇಳ್ತಿದ್ದಾನೆ. ಆದರೆ ಅಪ್ಪ ಅಮ್ಮನೂ ಅವು ಆಯಿತು ಮಾಡ್ಕೊಳ್ಳೋಣ ಅಂತಿದ್ದಾರೆ. ಆದರೆ ಅಲ್ಲಿ ವಂಶಿಗೆ ಇದು ಇಷ್ಟ ಇಲ್ಲ. ಒಂದು 2 ತಿಂಗಳು ವೆಯ್ಟ್ ಮಾಡೋಣ, ಆಮೇಲೆ ಮದುವೆ ಮಾಡ್ಕೊಳ್ಳೋಣಂತೆ. ಸ್ವಾತಿಗೂ ಅವಳಿಗೂ ಸ್ವಲ್ಪ ಅಡ್ಜಸ್ಟ್ ಆಗಲಿ, ಮಾತುಕತೆ ಎಲ್ಲ ಆಡಿ, ಸ್ವಾತಿನೂ ಹೊಸಬಿ ಅಲ್ವಾ ಅದಕ್ಕೋಸ್ಕರ ಅಂತ ಹಂಗಾಗ್ಬಿಟ್ಟು ಅಲ್ಲಿಗೆ ಅದನ್ನು ನಿಲ್ಲಿಸಿದ್ದಾರೆ. ಆದರೆ ಅಜ್ಜಿ ಹೇಳುತ್ತೆ, ಆಯಿತು ಒಳ್ಳೆ ಹುಡುಗಿ, ಅಪ್ಪನಂಗಲ್ಲ ಅವಳು ಒಳ್ಳೆಯವಳು ಮಗಳು ಅಂತ. ಆದರೆ ಸ್ವಾತಿಗೆ ಗೊತ್ತು ಮಗಳು ಎಂಥ ಕಿರಾತಕಿ ಅನ್ನೋದು. ಅಜ್ಜಿಗೂ ತಾತಗೂ ಹೇಳೋಕ್ಕಾಗಲ್ಲ ಅದನ್ನು. ವಂಶಿಗೂ ಗೊತ್ತು. ಆದರೆ ಇವರು ಅಜ್ಜಿ ತಾತ ತುಂಬಾ ಮೊಮ್ಮಗಳಲ್ವ ನಂಬಿಬಿಟ್ಟಿದ್ದಾರೆ. ಹಂಗಾಗಿ ಇವನು ಮಾಡೋ ಕ್ರಿಮಿನಲ್ ಬುದ್ಧಿ ಎಲ್ಲ ಮಗಳಿಗೂ ಉಂಟು. ಪ್ರತಿಯೊಂದು ಒಂದು ಸಲ ಮದುವೆ ಆಗಲಿ ಆಮೇಲೆ ನೋಡೋಣ, ಒಂದ್ಸಲ ಮದುವೆ ಆಗಲಿ ಆಮೇಲೆ ನೋಡೋಣ, ಇದೇ ಥರ ಹೇಳ್ಕೊಂಡು ಬರ್ತಾಯಿದ್ದಾರೆ. ಇದಾಗಿ ವಂಶಿಗೆ ಪೇಪರ್ಗೆ ಸೈನ್ ಹಾಕಿ ಅಂತೇಳಿ ತಾತ ಅಜ್ಜಿ ಎಲ್ಲ ನಿಲ್ಲಿಸಿ ಮಾತಾಡಿದಾಗ ವಂಶಿ ಚಿಕ್ಕಮ್ಮನ ಮಗ ಆಗ್ತಾಯಿದ್ರೆ ಸಾಕಪ್ಪ, ಅವರು ಕ್ರಿಮಿನಲ್ಗಳು, ಆಗ್ತಾಯಿದ್ರೆ ಸಾಕಪ್ಪ ಅಂತ ಅವರು ಕಾಯ್ತಾ ಇರ್ತಾರೆ. ಎಲ್ಲರೂ ವಂಶಿಗೂ ಸ್ವಾತಿಗೂ ಏನೂ ಸಿಗಬಾರ್ದು ಅಂತೇಳಿ ಲಾಯರ್ ಆಲ್ರೆಡಿ ಬಂದಿದ್ದಾರೆ. ಆದರೆ ವಂಶಿ ತಾತ ಅಜ್ಜಿ ಹೇಳಿದ್ರಲ್ಲ ಅಂತೇಳ್ಬಿಟ್ಟು ಅವನು ಹಾಕೋಕ್ಕೆ ಇಷ್ಟಪಡಲ್ಲ. ಅವನು ಹೋಗಿ ರೂಮಲ್ಲಿ ಕೂತಿರ್ತಾನೆ. ಆಮೇಲೆ ಸ್ವಾತಿ ಹೋಗಿ ಸಮಾಧಾನ ಮಾಡಿ ಕರ್ಕೊಂಡು ಬರ್ತಾಳೆ. ಕರ್ಕೊಂಡು ಬಂದು, ಬನ್ನಿ ವಂಶಿ, ಹಂಗೆಲ್ಲ ಹಠ ಮಾಡಿದ್ರೆ ಆಗಲ್ಲ, ಎಲ್ಲರೂ ಆಮೇಲೆ ನಾವು ಗಂಡ ಹೆಂಡ್ತಿನೇ ಅಲ್ಲ ಅಂದ್ಕೊಂಡು ಬಿಡ್ತಾರೆ, ನಮ್ಮದು ಮದುವೆನೇ ಆಗಿಲ್ಲ ಅಂದ್ಕೊಂಡು ಬಿಡ್ತಾರೆ, ಬನ್ನಿ ಫಸ್ಟು ಅದಕ್ಕೆ ಸೈನ್ ಹಾಕಿ, ಅಜ್ಜಿ ತಾತ ಏನು ಅನ್ಕೋತಾರೆ ಅಂತೇಳಿ ಎಲ್ಲ ಸಮಾಧಾನ ಮಾಡಿ ಅವನಿಗೆಲ್ಲ ರೀತಿಯೂ ಹೇಳಿ ಆಮೇಲೆ ಸರಿ ಅಂತೇಳ್ಬಿಟ್ಟು ಅವನು ಎದ್ದು ಬರ್ತಾನೆ. ಎದ್ದು ಬಂದು ಅವನು ಸೈನ್ ಹಾಕಿ ಆಗುತ್ತೆ. ಅವನು ತುಂಬ ಸೈನ್ ಇರುತ್ತೆ, ಅದನ್ನೆಲ್ಲ ವಂಶಿ ಹಾಕ್ತಾನೆ. ವಂಶಿ ಹಾಕಿದ ಮೇಲೆ ಎಲ್ಲಿಗೆ ಹಾಕಬೇಕು ಅಂತೆಲ್ಲ ಕೇಳಿಬಿಟ್ಟು ಲಾಯರ್ ಇಂಥ ಕಡೆ ಹಾಕಿ ಅಂತ ಹೇಳ್ತಾನೆ. ಅಜ್ಜಿ ತಾತಗಂತೂ ಖುಷಿ ಆಗೋಗುತ್ತೆ, ಸ್ವಾತಿಗೂ ಖುಷಿ ಆಗುತ್ತೆ. ವಂಶಿ ಸೈನ್ ಹಾಕ್ತಿರ್ತಾನೆ. ಆಮೇಲೆ ವಂಶಿ ಹಾಕಿದ ಮೇಲೆ ಸ್ವಾತಿನೂ ಹಾಕ್ತಾಳೆ. ಇಲ್ಲಿ ಈ ಕಡೆ ಚಿಕ್ಕಮ್ಮನ ಮಗ ಹುರ್ಕೊಂತ ಇರ್ತಾರೆ, ಆ ಕಡೆ ಮಾವನ ಮಗಳು ಅವರು ಹುರ್ಕೊಂತಿರ್ತಾರೆ. ವಂಶಿ ಒಟ್ಟಿಗೆ ಸೈನ್ ಹಾಕ್ತಿದ್ರೆ ಒಳ್ಳೆಯದು ಅಂತ ಅವ್ರು ಕಾಯ್ತಾಯಿದ್ರು. ಸ್ವಾತಿ ಕರ್ಕೊಬಂದು ಸೈನ್ ಹಾಕ್ಸಿದ ಮೇಲೆ ಅವರಿಗೆಲ್ಲ ಮುಖ ಚಿಕ್ಕದಾಗೋಯ್ತು. ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಸುಮ್ಮನೆ ನಿಂತಿರ್ತಾರೆ. ಈಗ ಮದುವೆದೊಂದು ಗಾಳನ ಉರುಳಿಸ್ತಾ ಇದ್ದಾರೆ. ಮದುವೆ ಮಾಡ್ಕೊಬಿಡೋಣ ಬೇಗ ಅಂತೇಳ್ಬಿಟ್ಟು. ಆದರೆ ಇಲ್ಲಿ ಸ್ವಾತಿ ಅವಳಿಗೆಲ್ಲ ಐಡಿಯಾನೂ ಗೊತ್ತು, ಮದುವೆ ಮಾಡೋಕ್ಕೆ ನಾನು ಬಿಡಲ್ಲ ಅಂತೇಳಿ ಡೈರೆಕ್ಟಾಗಿ ಅವನಿಗೆ ಹೇಳಿದ್ದಾಳೆ. ಆದರೆ ಅಜ್ಜಿ ತಾತ ಒಪ್ಪಿರೋದ್ರಿಂದ ನೀನೇನು ಮಾಡೋಕ್ಕಾಗಲ್ಲ, ಏನೆಲ್ಲ ನಿಂದೆ ನಡೆಯುತ್ತೆ ಅಂತ ಅಂದ್ಕೊಂಡಿದೀಯಾ ಅಂತ ಹೇಳ್ಬಿಟ್ಟು ಇವಳಿಗೂ ಜೋರು ಮಾಡಿರ್ತಾನೆ. ನೀನು ಹೇಳ್ದಂಗೆ ಎಲ್ಲ ನಡೆಯಲ್ಲ, ನೀನು ಸುಮ್ಮನೆ ಏನಕ್ಕೆ ಅವೆಲ್ಲನೂ ಇಟ್ಕೊತೀಯ, ನೀನೇ ಕರೆಕ್ಟಾಗಿ ಮದುವೆ ಆಗಿಲ್ಲ, ನೀನು ಮದುವೆ ಆಗ್ದಲ್ಲೇ ಇನ್ನೊಬ್ರಿಗೆ ಏನು ಹೇಳ್ತೀಯ, ನೀನು ಹೆಂಗೆ ಬಂದಿದೀಯ ಅಂತ ನನಗೂ ಗೊತ್ತು, ನೀನು ಮದುವೆ ಆಗ್ದಲ್ಲೇ ಓಡಿ ಬಂದಿರೋದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾನೆ. ಅದೇನಾದ್ರು ಆಗಿರಲಿ, ಅದೆಲ್ಲ ನಿಮಗೆ ಯಾಕೆ, ನಿಮ್ಮ ಮಗಳು ಮದುವೆ ಮಾಡ್ಕೊಳ್ಳೋಕೆ ಈ ಮನೆಗಂತೂ ನಾನು ಬಿಡೋದಿಲ್ಲ ಅಂತ ಹೇಳ್ತಾಳೆ. ಅದು ಹೆಂಗೆ ಬಿಡಲ್ಲ, ನಾನು ನೋಡ್ತೀನಿ ಅಂತೇಳಿ ಇವನು ಚಾಲೆಂಜ್ ಮಾಡ್ತಾನೆ. ಆಮೇಲೆ ಚಾಲೆಂಜ್ ಮಾಡಿ ಎಷ್ಟೇ ಹೇಳಿದ್ರೂ ಅವಳು ಕನ್ವಿನ್ಸ್ ಆಗಲ್ಲ. ಮಗಳಿಗೆ ಹೋಗಿ ಹೇಳ್ತಾನೆ, ಈಗ ಏನು ಮಾಡೋಕ್ಕಾಗಲ್ಲ, ನಿನ್ನ ಕೈಯಲ್ಲಿದೆ, ನೀನು ಮದುವೆ ಮಾಡ್ಕೊಳ್ಳೋಕ್ಕೆ ಅವನ್ನ ಒಪ್ಪಿಸಿ ನೀನು ಮದುವೆ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಆಮೇಲೆ ಆಯಿತು ಬಿಡಿ ಡ್ಯಾಡಿ, ಅದೆಲ್ಲ ಇರಲಿ, ಇವಾಗ ಆಯ್ತಲ್ಲ ಫಂಕ್ಷನ್ನು ಮತ್ತು ಇದೆಲ್ಲ ಮುಗೀತಲ್ಲ,
ಅವರು ಏನಂದರೆ ಅಜ್ಜಿ ತಾತ ಅವ್ರ ಅವ್ರ ಫಂಕ್ಷನ್ ದಿವಸನೇ ವಂಶಿಗೆ ಫುಲ್ಲು ಅಥಾರಿಟಿ ಕೊಡಬೇಕು ಅನ್ನೋದು ಅವ್ರದ್ದಾಗಿತ್ತು. ಅದು ಕೂಡ ನೆರವೇರ್ತು. ಈ ಕಡೆ ಚಿಕ್ಕಮ್ಮ ಮಗನ ಮುಖ ನೋಡೋಕ್ಕಾಗಲ್ಲ, ಯಾಕೆ ಅಂದರೆ ವಂಶಿಗೆ ಎಲ್ಲ ಬರೆದು ಬಿಟ್ರಲ್ಲ, ಇನ್ನು ನಮ್ಮ ಕತೆ ಏನು ಅಂತ. ಹೆಜ್ಜೆಗೂ ಸ್ವಾತಿ ಮನೆಯವ್ರನ್ನ ಹಂಗಿಸ್ತಾಳೆ, ಇಂಥ ಊಟ ನೀವೆಲ್ಲೂ ತಿಂದಿರಲ್ಲ, ನಿಮ್ಮ ಜೀವನದಲ್ಲೂ ತಿಂದಿರಲ್ಲ, ಬನ್ನಿ ಅಡುಗೆ ಆಗಿದೆ, ಒಳ್ಳೊಳ್ಳೆ ರುಚಿಯಾದ ಊಟ ತಿಂದು ಬನ್ನಿ ಅಂತ ಕರೀತಾಳೆ. ಅದು ಕೂಡ ಅವ್ರಿಗೆ ತುಂಬ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಆದರೂ ತೋರಿಸ್ಕೊಳ್ಳಲ್ಲ. ಏನು ಮಾಡ್ತಾರೆ, ಮಗಳು ಇಲ್ಲಿ ಬಂದಿರೋದ್ರಿಂದ ಈ ಮನೆಗೆ ಅವರೇನು ಹೇಳೋಕ್ಕಾಗಲ್ಲ, ಅಲ್ಲೂ ಸಮಾಧಾನ ಮಾಡ್ಕೊಳ್ತಾರೆ. ವಂಶಿ ಆಮೇಲೆ ಸ್ವಾತಿನೂ ಕೂಡ ಎಲ್ಲದಕ್ಕೂ ಸೈನ್ ಹಾಕ್ತಾಳೆ. ಅವಳು ಸೈನ್ ಹಾಕಿದ ಮೇಲೆ ಲಾಯರು ಆ ಪೇಪರ್ನ ಇಸ್ಕೊಳ್ತಾರೆ. ಪೇಪರ್ನ ಇಸ್ಕೊಂಡು ತಾತ ಅಜ್ಜಿ ತುಂಬ ಖುಷಿ ಆಗುತ್ತೆ. ತಾತ ಅಜ್ಜಿ ವಂಶಿ ಮದುವೆ ಮಾಡಿಕೊಂಡು ಬಂದಿದ್ದಾನೆ ಅಂತಲೇ ತಿಳ್ಕೊಂಡಿರ್ತಾರೆ. ಆಮೇಲೆ ವಂಶಿಗೆ ಅದು ಹೆಂಗೆ ಅಂದರೆ, ವಂಶಿಗೆ ತಾಯಿ ಇಲ್ಲ. ತಾಯಿ ಆವಾಗಲೇ ಹೋಗ್ಬಿಟ್ಟಿದ್ದಾರೆ. ಈ ಚಿಕ್ಕಮ್ಮನ ತಂದು ಅಪ್ಪ ಮದುವೆ ಮಾಡ್ಕೊಂಡಿರೋದ್ರಿಂದ ಅವನಿಗೆ ಯಾವ ಪ್ರೀತಿನೂ ಸಿಕ್ಕಿಲ್ಲ. ಅಜ್ಜಿ ತಾತನ ಪ್ರೀತಿ ಬಿಟ್ಟರೆ ಬೇರೆ ಯಾವ ಪ್ರೀತಿನೂ ಅವನಿಗೆ ಸಿಕ್ಕಿಲ್ಲ. ಆದ್ದರಿಂದ ಅವನಿಗೆ ಅದು ಬೇರೆ ಬೇಜಾರಿದೆ. ಏನೇ ಆದ್ರೂ ನನಗೆ ಅಜ್ಜಿ ತಾತನ ಬಿಟ್ಟರೆ ನನಗೆ ತಾಯಿ ಪ್ರೀತಿನೇ ಇಲ್ಲ. ಚಿಕ್ಕಮ್ಮ ನೋಡಿದ್ರೆ ಈ ರೀತಿ. ಚಿಕ್ಕಮ್ಮ ಅವನು ಕೂಡ ಮಾತು ಒಂದು ಸಲಲ್ಲೂ ನಿತ್ತು ಕೂತು ಮಾತೇ ಆಡಲ್ಲ. ಏಕೆ ಅಂದರೆ ಅವಳಿಗೆ ಅವನು ಕಂಡ್ರೆ ಆಗಲ್ಲ. ಆದರೆ ವ್ಯಂಗ್ಯವಾಗಿ ಹೇಳೋದು, ಸ್ವಾತಿ ಮನೆಯವರಿಗೆ ಏನೇನೋ ಮಾತಾಡೋದು, ಇಲ್ಲಿ ಕೂತ್ಕೋಬೇಡಿ ಅಲ್ಲಿ ಕೂತ್ಕೊಳ್ಳಿ ಅನ್ನೋದು, ನಿಮಗೆ ಅಂತಲೇ ಜಾಗ ಇದೆ ಅಲ್ಲೇ ಕೂತ್ಕೋಬೇಕು, ಮತ್ತು ದೊಡ್ಡ ದೊಡ್ಡ ಜನ ಬರ್ತಾರೆ ಅವರು ಅಲ್ಲಿ ಕೂತ್ಕೋಬೇಕು ಅಂತೆಲ್ಲ ಹೇಳೋದು, ಈ ಥರ ಇರಿಟೇಷನ್ನು. ಆಮೇಲೆ ಸ್ವಾತಿ ಅಕ್ಕ ಇದನ್ನೆಲ್ಲ ಕೇಳಿಬಿಟ್ಟು ಅವಳಿಗೆ ಸಿಟ್ಟು ಬಂತು, ಅವಳು ಹೊರಟೋದ್ಲು. ನಿಮಗೇನೋ ಹಂಗಿನ ಊಟ ತಿನ್ನಬೇಕು ಅನಿಸಿದ್ರೆ ನೀವು ತಿನ್ಕೊಂಡು ಬನ್ನಿ, ನನಗೆ ಇದೆಲ್ಲ ಕೇಳ್ಕೊಂಡು ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಗಂಡನ್ನು ಬಿಟ್ಟು ಅವಳು ಹೊರಟೋದ್ಲು. ಗಂಡ ಮಾತ್ರ ಮುಖ ಸಪ್ಪಗೆ ಮಾಡ್ಕೊಂಡು ಇದ್ದಾನೆ. ಏನು ಹೇಳಿದ್ರು ಪಾಪ ಅತ್ತೆ ಮತ್ತು ಅಜ್ಜಿ ನಾದಿನೀರೆಲ್ಲ ಇಲ್ಲೇ ಇರೋದ್ರಿಂದ ಅವನು ಏನು ಮಾಡೋಕ್ಕಾಗಲ್ಲ, ಅವ್ರ ಜೊತೆಗಿದ್ದಾನೆ. ದೊಡ್ಡ ಮಗಳಂತೂ ಹೊರಟೋಗ್ಬಿಟ್ಲು. ಈಗ ಸ್ವಾತಿಗೆ ವಂಶಿ ಸ್ವಾತಿ ಸೈನ್ ಹಾಕಿದ್ದು ಅಮ್ಮಂಗಂತೂ ತುಂಬ ಇಷ್ಟ ಆಗಿದೆ. ಸ್ವಾತಿ ಅಮ್ಮಂಗೆ ತುಂಬ ಇಷ್ಟಪಟ್ಟು ಒಳ್ಳೆಯದಾಗಲಿ ಅಂತೇಳಿ ದೇವ್ರ ಹತ್ರ ಆಶೀರ್ವಾದ ಸಿಕ್ತಲ್ಲ ಅದೇ ಸಾಕು ಅಂತೇಳಿ ತುಂಬ ಖುಷಿ ಪಡ್ತಿದ್ದಾಳೆ. ಆಮೇಲೆ ಖುಷಿಪಟ್ಟು ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.